Hello, my dear students. ನಾನು ನಿಮ್ಮ ಪವನ್ ಸರ್. ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನ ಮೊದಲನೇ ಚಾಪ್ಟರ್ ಇನ್ಸ್ಟಾಲ್ಮೆಂಟ್ ಬೈಯಿಂಗ್ ಸಿಸ್ಟಮ್. ಈ ಒಂದು ಚಾಪ್ಟರ್ನಲ್ಲಿ ಕಾಸ್ಟ್ಲಿ ಐಟಮ್ಸ್ ಲೈಕ್ ಟಿವಿ ಇರ್ಬೋದು, ರೆಫ್ರಿಜಿರೇಟರ್, ಬೈಕ್, ಮೊಬೈಲ್ಸ್, motor vehicles, etc. are oftenly sold on installments. In this system, customer pays a part of a price on the date of purchase and balance in equal monthly installments with simple interest. ಈ ಒಂದು ಸಿಸ್ಟಮ್ನಲ್ಲಿ ಟಿವಿ ಇರ್ಬೋದು, ರೆಫ್ರಿಜಿರೇಟರ್ ಇರ್ಬೋದು, ಬೈಕ್ ಇರ್ಬೋದು, ಮೊಬೈಲ್ಸ್ ಇರ್ಬೋದು, ಮೋಟರ್ ವೆಹಿಕಲ್ಸ್ ಇರ್ಬೋದು, ಯಾವುದೇ ಕಾಸ್ಟ್ಲಿ ಐಟಮ್ಸ್ ಅನ್ನ ಇನ್ಸ್ಟಾಲ್ಮೆಂಟ್ ಬೇಸ್ನಲ್ಲಿ ಸೇಲ್ ಮಾಡ್ತಾರೆ. ಸೊ ಮೊದಲನೇ ಇನ್ಸ್ಟಾಲ್ಮೆಂಟ್ ಅಥವಾ ಡೌನ್ ಪೇಮೆಂಟ್ ಅನ್ನ ಅಟ್ ದ ಡೇಟ್ ಆಫ್ ಪರ್ಚೇಸ್ ಮಾಡ್ತಾರೆ, ಹಾಗೂ ಇನ್ನುಳಿದ ಇನ್ಸ್ಟಾಲ್ಮೆಂಟ್ಸ್ ಅನ್ನ ಮಂತ್ಲಿ ಆಗಿ ಪೇ ಮಾಡ್ತಾ ಹೋಗ್ತಾರೆ. ಈ ಒಂದು ಸಿಸ್ಟಮ್ನಲ್ಲಿ ಟೋಟಲ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಸೊ ಇಲ್ಲಿ ಕಾಸ್ಟ್ ಪ್ರೈಸ್ಗೆ ಸಿಂಪಲ್ ಇಂಟ್ರೆಸ್ಟ್ ಆಡ್ ಆಗೋದ್ ಮೂಲಕ ಅಲ್ಲಿ ಟೋಟಲ್ ಪ್ರೈಸ್ ಸಾಮಾನ್ಯವಾಗಿ ಕಾಸ್ಟ್ ಪ್ರೈಸ್ಗಿಂತ ಹೈ ಆಗಿರುತ್ತೆ. ಈ ಒಂದು ಸಿಸ್ಟಮ್ನಲ್ಲಿ ಆರ್ ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ ಇದೆ. ಆರ್ ಇಸ್ ಈಕ್ವಲ್ ಟು 2400 ಇಂಟು ಇ ಡಿವೈಡೆಡ್ ಬೈ ಎನ್ ಬ್ರಾಕೆಟ್ ಆಫ್ ಎನ್ ಪ್ಲಸ್ 1 ಐ ಮೈನಸ್ 2 ಇಂಟು ಇ. ಸೊ ಇಲ್ಲಿ ಆರ್ ಅಂದರೆ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್, ಇ ಅಂದರೆ ಎಕ್ಸಸ್ ಅಮೌಂಟ್ ಪೇಡ್ ಬೈ ದ ಪರ್ಚೇಸರ್, ಎನ್ ಅಂದರೆ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಪೇಡ್ ಬೈ ದ ಕಸ್ಟಮರ್, ದೆನ್ ಐ ಅಂದರೆ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಪೇಡ್. ಇಲ್ಲೊಂದು ನೋಟ್ ಬಗ್ಗೆ ಗಮನಿಸಬೇಕು. ಅಮಂಗ್ ಆರ್ ಇ ಎನ್ ಐ, ಈ ಔಟ್ ಆಫ್ ನಾಲ್ಕಲ್ಲಿ 3 ಕೊಟ್ಟಿರ್ತಾರೆ, ಒಂದನ್ನ ಯಾವ್ದಾದ್ರು ಕಂಡುಹಿಡಿಯಕ್ಕೆ ನಮ್ಗೆ ಕೇಳಿರ್ತಾರೆ. ಸೊ ಕೇಳಿದಂಥ ಕ್ವಶನ್ ಅನ್ನು ನಾವು ಈ ಒಂದು ಫಾರ್ಮುಲಾ ಹಾಕಿ ಕಂಡುಹಿಡಿಬೇಕು. ಥ್ಯಾಂಕ್ ಯು. ಈ ಕ್ವಶನ್ ನಿಮಗೆ 2015 KUD 7 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್. ಈ ಒಂದು ಕ್ವಶನ್ ಅಲ್ಲಿ ದ ಕ್ಯಾಶ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಈಸ್ ರುಪೀಸ್ 12,000. ಇಲ್ಲಿ ಒಂದು ಆರ್ಟಿಕಲ್ನ ಬೆಲೆ 12,000 ರೂಪಾಯಿ ಇದೆ. ಬಟ್ ವೈಷ್ಣವಿ ಪರ್ಚೇಸ್ ದ ಸೇಮ್ ಆನ್ ದ ಫಾಲೋವಿಂಗ್ ಕಂಡೀಷನ್. ಬಟ್ ಇಲ್ಲಿ ವೈಷ್ಣವಿ ಅವರು ಇದೊಂದು ಫಾಲೋವಿಂಗ್ ಕಂಡೀಷನ್ ಮೇಲೆ ಈ ಒಂದು ಅಸೆಟ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ಕಂಡೀಷನ್ ಏನಪ್ಪಾ ಅಂತಂದ್ರೆ ರುಪೀಸ್ 4,000 ಕ್ಯಾಶ್ ಡೌನ್ ಅಟ್ ದ ಟೈಮ್ ಆಫ್ ಪರ್ಚೇಸ್. 4,000 ರೂಪಾಯಿನ ಇಲ್ಲಿ ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ, ಹಾಗೂ 9 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಆಫ್ ರುಪೀಸ್ 1000 ಈಚ್. ಅಂದ್ರೆ ಉಳಿದಂತ ದುಡ್ಡನ್ನು ಅವರು 9 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪ್ರತಿ ತಿಂಗಳು 1,000 ರೂಪಾಯಿ ಪೇ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಪೇಡ್ ಬೈ ದ ಕಸ್ಟಮರ್. ಅಂದ್ರೆ ಇಲ್ಲಿ ಅವರು ಒಟ್ಟು ತುಂಬಿದಂತ ಸಿಂಪಲ್ ಇಂಟ್ರೆಸ್ಟ್ ನ ಅಮೌಂಟ್ ಅನ್ನ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು. ಇಲ್ಲಿ ಗಿವನ್ ಕ್ಯಾಶ್ ಪ್ರೈಸ್ ಆಫ್ ಆರ್ಟಿಕಲ್ ರುಪೀಸ್ 12,000 ಲೆಸ್ ಕ್ಯಾಶ್ ಡೌನ್ ಪೇಮೆಂಟ್. ಕ್ಯಾಶ್ ಡೌನ್ ಪೇಮೆಂಟ್ ಎಷ್ಟಿದೆ ಇಲ್ಲಿ? 4,000. ಸೊ 4,000ನ ಲೆಸ್ ಮಾಡಿಬಿಟ್ರೆ ನಮ್ಗೆ ಸಿಗೋದು 8,000 ರೂಪಾಯಿ. ದೇರ್ ಫೋರ್ ಬ್ಯಾಲೆನ್ಸ್ ಟು ಪೇ 8,000 ರೂಪಾಯಿ ಉಳಿತಿಲ್ಲಿ. ಸೊ ಇನ್ ನೆಕ್ಸ್ಟ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ is equal to n. ಎಷ್ಟಿದೆ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್? 9 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್. ಸೊ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ I is equal to rupees 1,000. So actual amount paid is equal to n into I. n ಇಲ್ಲಿ 9,
ಐ 1,000, ದೇರ್ ಫೋರ್ 9,000 ರೂಪಾಯಿ. ನೆಕ್ಸ್ಟ್ ಎಕ್ಸೆಸ್ ಅಮೌಂಟ್ ಪೇಡ್, ಆಕ್ಚುಯಲ್ ಅಮೌಂಟ್ ಪೇಡ್ minus balance to pay. So actual amount 9,000 minus balance to pay 8,000. So 1,000 is equal to excess pay. So excess pay. So R is equal to rate of interest is equal to R is equal to question mark. ಈ ಒಂದು ಕ್ವಶನ್ ಅಲ್ಲಿ ಕ್ಯಾಶ್ ಪ್ರೈಸ್ ಆಫ್ ಆರ್ಟಿಕಲ್ ಕೊಟ್ಟಿದ್ದಾರೆ 12,000. ಸೊ ಡೌನ್ ಪೇಮೆಂಟ್ ಎಷ್ಟಾಗಿದೆ ಅದನ್ನು ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಪ್ರೈಸ್ ಆಫ್ ಆರ್ಟಿಕಲ್ ಡೌನ್ ಪೇಮೆಂಟ್ ಕೊಟ್ಟಿದ್ದಾರೆ, ಟೋಟಲ್ 8,000 ಇನ್ನು ಬ್ಯಾಲೆನ್ಸ್ ಉಳಿದಿತ್ತು. ಸೊ ಇಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಅಲ್ಲಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ 9. ಸೊ 9 ಅಂತ ಬರ್ಕೊಂಡೆ. ಸೊ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ, ಸೊ ಪ್ರತಿ ತಿಂಗಳ 1,000 ರೂಪಾಯಿ ಕೊಡ್ತಾ ಹೋಗ್ತಾರಂತೆ. ಸೊ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಐ ಕೊಟ್ಟು 1,000 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಆಕ್ಚುಯಲ್ ಅಮೌಂಟ್ ಪೇಡ್ ಎನ್ ಇಂಟು ಐ, ಎನ್ 9 ಇನ್ಸ್ಟಾಲ್ಮೆಂಟು. ಸೊ ಐ 1,000, 9 ಇಂಟು 1,000 9,000. ಸೊ ಇಲ್ಲಿ ಎಕ್ಸೆಸ್ ಅಮೌಂಟ್ ಪೇಡ್ ಇಸ್ ಕೊಟ್ಟು ಆಕ್ಚುಯಲ್ ಅಮೌಂಟ್ ಪೇಡ್ 9,000 ಮೈನಸ್ ಬ್ಯಾಲೆನ್ಸ್ ಟು ಪೇ 8,000. ಸೊ 9,000 8,000 ಕಳೆದ್ರೆ ಬಂದಿರೋ ಅಮೌಂಟ್ 1,000. ಈ 1,000 ಎಕ್ಸೆಸ್ ಅಮೌಂಟ್. ಸೊ ನಮಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಇಸ್ ಇಕ್ವಲ್ ಟು ಕ್ವಶನ್ ಮಾರ್ಕ್ ಇದೆ. ಸೊ ಇಲ್ಲಿ ಆರ್ ಇಸ್ ಇಕ್ವಲ್ ಟು ಕಂಡುಹಿಡಿದಾಗ ಆರ್ ಇಸ್ ಇಕ್ವಲ್ ಟು 2,400 ಇಂಟು ಇ ಡಿವೈಡೆಡ್ ಬೈ ಎನ್ ಆಫ್ ಎನ್ ಪ್ಲಸ್ 1 ಐ 2 ಇಂಟು ಇ. ಸೊ ಇಲ್ಲಿ 2,400 ಕಾಮನ್. ಇ ಅಂದರೆ ಎಕ್ಸೆಸ್ ಅಮೌಂಟ್, ಎಕ್ಸೆಸ್ ಪೇ 1,000 ರೂಪಾಯಿ ಇದೆ. ಇ ಇಸ್ ಇಕ್ವಲ್ ಟು ಡಿವೈಡೆಡ್ ಬೈ ಎನ್, ಎನ್ ಎಷ್ಟಿದೆ ಇಲ್ಲಿ 9. ಸೊ 9 ಪ್ಲಸ್ 1 ಐ ಮೀನ್ಸ್ 1,000 2 ಇಂಟು ಎಕ್ಸೆಸ್ ಅಮೌಂಟ್ ಪೇಡ್ 1,000. ಸೊ ಇಲ್ಲಿ 2,400 ಇಂಟು 1,000 24. 2,400 into 1,000 divided by 9. So 10 into 1,000 minus 2 into 1,000. So 2,400 into 1,000 divided by 9 into 10,000 minus 2,000. So 2,400 into 1,000 divided by 9 into 8,000. Therefore 2,400 into 1,000 divided by 72,000. So 24 lakh divided by 72,000 ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 33.33%. ಆರ್ ಇಸ್ ಈಕ್ವಲ್ ಟು ಈ ಸಮ್ಮನ್ನ ಬಿಡಿಸಿದ್ರೆ ನಿಮಗೆ ಟೋಟಲ್ 7 ಮಾರ್ಕ್ಸ್ ಬರುತ್ತೆ. ಥ್ಯಾಂಕ್ ಯು. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ಎರಡನೇ ಕ್ವಶನ್ 2018ಕ್ಕೆ ನಿಮಗೆ 5 ಮಾರ್ಕ್ಸಿಗೆ ಬಿದ್ದಂಥ ಕ್ವಶನ್ ನಿಮ್ಮ ಸೀನಿಯರ್ಸ್ ಅವ್ರಿಗೆ. ಅದೇನಪ್ಪ ಅಂತಂದರೆ ಅ ರೆಫ್ರಿಜರೇಟರ್ ಕ್ಯಾನ್ ಬಿ ಬಾಟ್ ಫಾರ್ 15,000 ಫಾರ್ ಕ್ಯಾಶ್. ಒಂದು ಫ್ರಿಡ್ಜ್ ಇದೆ, ಆ ಫ್ರಿಡ್ಜನ್ನು ಕ್ಯಾಶ್ ಆ್ಯಂಡ್ ಕ್ಯಾರಿ ಆಗಿ ತೊಗೊಂಡ್ರೆ 15,000 ರೂಪಾಯಿಗೆ ನಮಗೆ ನಾವು ಪರ್ಚೇಸ್ ಮಾಡ್ಬೋದು. ಅದೇ 3,000 ಆಸ್ ಅ ಕ್ಯಾಶ್ ಡೌನ್ ಪೇಮೆಂಟ್ ಆ್ಯಂಡ್ 11 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಫ್ rupees 1,200 ಈಚ್. ಈ ಒಂದು ಕ್ವಶನಲ್ಲಿ ಒಂದು ಫ್ರಿಡ್ಜನ್ನು ನಾವು ಕ್ಯಾಶ್ ಆ್ಯಂಡ್ ಕ್ಯಾರಿ ಆಗಿ ತೊಗೊಂಡ್ರೆ 15,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಅಥವಾ ಅದೇ ಫ್ರಿಡ್ಜನ್ನು ನಾವು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಹೋದರೆ 3,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಇನ್ನು ಉಳಿದಂಥ ಅಮೌಂಟನ್ನು 11 ಮಂತ್ಲಿ ಇನ್ಸ್ಟಾಲ್ಮೆಂಟ್ನಲ್ಲಿ 1,200 ರೂಪಾಯಿ ಹಾಕಿ
ತುಂಬ್ತಾ ಹೋಗ್ಬಿಟ್ರೆ ಮುಗಿಯಿತು. ಸೊ ಇಲ್ಲಿ ನಮ್ಗೆ ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದ್ರೆ ಆರ್ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಯಕ್ಕೆ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ನಾವು ಗಿವನ್ ಇನ್ಫಾರ್ಮೇಶನ್ ಮೊದಲು ಬರ್ಕೋಬೇಕು. ಗಿವನ್ ಇನ್ಫಾರ್ಮೇಶನ್ ಸೊಲ್ಯೂಷನ್ given information. So cash price of refrigerator rupees 15,000 15,000 ರೂಪಾಯಿ ಇದೆ. ಲೆಸ್ ಕ್ಯಾಶ್ ಡೌನ್ ಪೇಮೆಂಟ್ ಎಷ್ಟಿದೆ? 3,000 ರೂಪಾಯಿ ಇದೆ. ಸೊ 15,000 ರೂಪಾಯಿ 3,000 ರೂಪಾಯಿ ತೆಗೆದ್ರೆ ಬ್ಯಾಲೆನ್ಸ್ ಇದು 12,000. ದೇರ್ ಫೋರ್ ಬ್ಯಾಲೆನ್ಸ್ ಟು ಪೇ. ಸೊ ಇಲ್ಲಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ n is equal to ಟೋಟಲ್ 11 ಇದೆ. 11 ಇನ್ಸ್ಟಾಲ್ಮೆಂಟ್ಸ್. ಸೊ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ is equal to I is equal to 1,200 ರೂಪಾಯಿ. ನೆಕ್ಸ್ಟ್ ಆಕ್ಚುಯಲ್ ಅಮೌಂಟ್ paid is equal to n into I. n 11 into 1,200, therefore 13,200. So excess amount is equal to E is equal to actual amount paid minus balance to pay. So actual amount paid 13,200 ಇದೆ, ಮೈನಸ್ ಬ್ಯಾಲೆನ್ಸ್ ಟು ಪೇ 12,000 ರೂಪಾಯಿ ಇದೆ. ಸೊ 1,200 ಎಕ್ಸೆಸ್ ಅಮೌಂಟ್. ಸೊ ನೆಕ್ಸ್ಟ್ R is equal to rate of interest. R is equal to ಕ್ವಶನ್ ಮಾರ್ಕ್. ಈ ಒಂದು ಕ್ವಶನ್ ಅಲ್ಲಿ ಕ್ಯಾಶ್ ಪ್ರೈಸ್ ಆಫ್ ರೆಫ್ರಿಜರೇಟರ್ 15,000 ಇದೆ, ಲೆಸ್ ಕ್ಯಾಶ್ ಡೌನ್ ಪೇಮೆಂಟ್ ಇಲ್ಲಿ 3,000 ರೂಪಾಯಿ ಮಾಡಿದ್ದಾರೆ. ಸೊ 15,000 3,000 ರೂಪಾಯಿ ಲೆಸ್ ಮಾಡಿದ್ರೆ 12,000 ರೂಪಾಯಿ ಉಳಿತು. ಸೊ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ n is equal to 11. ಸೊ ಇಲ್ಲಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಅಂತ ಇನ್ಸ್ಟಾಲ್ಮೆಂಟ್ಸ್ 11 ಇದೆ. ಅದೇ ರೀತಿ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 1,200 ಇದೆ. ಸೊ ಆಕ್ಚುಯಲ್ ಅಮೌಂಟ್ ಪೇಡ್ ಇಲ್ಲಿ n ಇಂಟು I, n 11 ಇದೆ, 11 I 1,200 ಇದೆ, n ಇಂಟು 11 into 1,200 13,200 ಆಯಿತು. ಸೊ ಇಲ್ಲಿ ಎಕ್ಸೆಸ್ ಅಮೌಂಟ್ ಪೇಡ್ E is equal to ಆಕ್ಚುಯಲ್ ಅಮೌಂಟ್ ಪೇಡ್ ಮೈನಸ್ ಬ್ಯಾಲೆನ್ಸ್ ಟು ಪೇ. ಆಕ್ಚುಯಲ್ ಅಮೌಂಟ್ ಪೇಡ್ 13,200 ಇದೆ. ಸೊ ಬ್ಯಾಲೆನ್ಸ್ ಟು ಪೇ 12,000 ಇದೆ. ಸೊ 13,200 12,000 ಲೆಸ್ ಮಾಡಿದ್ರೆ 1,200 ಇತ್ತು. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು R is equal to ಕ್ವಶನ್ ಮಾರ್ಕ್ ಇದೆ. ಸೊ ಇಲ್ಲಿ R is equal to ಕನ್ನಡಕ್ಕೆ ಸೂತ್ರ ರೇಟ್ ಆಫ್ ಇಂಟ್ರೆಸ್ಟ್. Rate of interest is R is equal to 2,400 into E divided by n plus 1 I 2 into E. So 2,400 into E. E ಇಲ್ಲಿ 1,200 ರೂಪಾಯಿ ಇದೆ, ಡಿವೈಡೆಡ್ ಬೈ n 11 ಇದೆ, 11 plus 1 into I ಇಲ್ಲಿ 1,200 ಇದೆ, ಇಂಟು ಮೈನಸ್ 2 ಇಂಟು 1,200. ಸೊ 2,400 ಇಂಟು 1,200 28,80,000. ಸೊ 2,400 ಇಂಟು 1,200 ಮಾಡಿದ್ರೆ 28,80,000 ಬರುತ್ತೆ, ಡಿವೈಡೆಡ್ ಬೈ
ಸೊ 12 into 1200 minus 2 into 1200, 28,80,000 divided by 11 to 12 into 1200, 14,400 minus 2 into 1200, 2,400. So 28,80,000 divided by 11, 14,400 minus 2,400, 12,000. So 28,80,000 divided by 1,32,000. Therefore R is equal to 21.82%. 0.82%. ಸೊ ಈ ಒಂದು ಲೆಕ್ಕದಲ್ಲಿ ಆರ್ ಇಸ್ ಈಕ್ವಲ್ ಟು 2,400 ಇಂಟು ಇ, 2,400 ಆಸ್ ಪರ್ ಫಾರ್ಮುಲಾ ಪ್ರಕಾರ ಬಂದ್ಕೊಂಡಿದ್ರಿ. ಇ ಈಸ್ ಈಕ್ವಲ್ ಟು 1,200. ಏನಂದ್ರೆ ಇಲ್ಲಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ 11, and 11 plus 1. I means each installment amount 1,200 ಇದೆ, minus 2 as per formula excess amount 1,200. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇದನ್ನ ಗುಣಿಸಿದ್ರೆ 28,80,000. ಇದು ಪ್ಲಸ್ ಇದು 11 plus 1 12, 12 into 1200 14,400, 2 into 1,200, 2 into 1,200 2,400. ಸೊ ಈ ಅಮೌಂಟ್ ಅಲ್ಲಿ ಈ ಅಮೌಂಟ್ ಕಳೆದ್ರೆ 12,000 ಬಂತು. ಸೊ ಈ 12,000 ಅಮೌಂಟ್ ಅನ್ನ ಇಂಟು 11 ಮಾಡಿದ್ರೆ 1,32,000 ಬಂತು. ಸೊ 28,80,000 ಅಲ್ಲಿ 1,32,000 ಕಳೆದ್ರೆ ಡಿವೈಡ್ ಮಾಡಿದ್ರೆ ನಮಗೆ ಸಿಗುವ ಪರ್ಸೆಂಟೇಜ್ 21.82%. ಥ್ಯಾಂಕ್ ಯು.